ಹಾಗಾಗಿ ಗರುಡ ಪ್ರತಿ ಅಮಾವಾಸ್ಯೆಗೂ ಬಂದು ಮೇಲೆ ಹಾರಾಡುತ್ತೆ. ನೋಡಿದ್ರಲ್ಲಪ್ಪ ನೀವು, ನೋಡಿದ್ರ? ಎದೆ ತುಟ್ಟಿ ನಾನು ಹೇಳ್ತೀನಿ, ನನ್ನ ಮಕ್ಕಳಲ್ಲ ದೇವ್ರ ಮಕ್ಕಳು. ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇರುತ್ತೆ, ಅವ್ರಿಗೆ ಒಂದೆರಡು ಬಾರಿ 2 ಅಮಾವಾಸ್ಯೆ ಬಂದಿಲ್ಲ, ಇಲ್ಲಿ ಹೊರೆ ನೀರು ಹಾಕ್ಸ್ಕೊಂಡಾಗ ಅವ್ರಿಗೆ ಆರೋಗ್ಯವಾಗಿ ಗುಣಮುಖನಾದೆ ಅಂತ ಹೇಳಿ ಹೇಳಿರುವಂತದ್ದು. ಅಂತ ಪವಾಡ ಏನ್ ಅಡಗಿದೆ? ದೇಗುಲ ದರ್ಶನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತ. ಮತ್ತೊಮ್ಮೆ ನಾವು ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಇರುವಂತದ್ದು. ಪದೇ ಪದೇ ನಮ್ಗೆ ಅನ್ಸ್ಬಹುದು, ಏನ್ ಪದೇ ಪದೇ ಈ ದೇವಸ್ಥಾನದ ಸುದ್ದಿಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ದೇವಸ್ಥಾನದಲ್ಲಿ ಅಂತಹದೊಂದು ದೈವ ಶಕ್ತಿ ಇರುವಂತದ್ದು. ನೋಡಿ, ಸಾವಿರಾರು ಕಿಲೋಮೀಟರ್ ಇಂದ ಈ ದೇವಸ್ಥಾನಕ್ಕೆ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಪ್ರತಿ ಬಾರಿ ಬರ್ತಾರೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಬರೋದಕ್ಕೆ ಯಾರು ಕೂಡ ದಡ್ರು ಕೂಡ ಅಲ್ಲ. ಈ ಕುರಿತು ಅಮ್ಮನವ್ರ ಹತ್ರ ನೇರವಾಗಿ ನಿಷ್ಠೂರವಾಗಿ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಅಮ್ಮವ್ರೆ, ಸಾವಿರಾರು ಕಿಲೋಮೀಟರ್ ಇಂದ ನಿಮ್ಮ ದೇವಸ್ಥಾನಕ್ಕೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ದೇವಸ್ಥಾನಗಳು ಕೂಡ ಇರುತ್ತೆ. ಉತ್ತರ ಕರ್ನಾಟಕ ಭಾಗದಿಂದ ವಿಶೇಷವಾಗಿ ಸಾಕಷ್ಟು ಜನ ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬರಲ್ಲ. ಏನ್ ಕಾರಣ ಅಂತ ಹೇಳಿ ಈ ಸಂಜೆ ಮಾಧ್ಯಮದವರಿಗೆ ಅನಂತ ಕೂಡ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಹಾಗೇನೆ ಇವತ್ತು ನೀವು ಕೇಳೋ ಪ್ರಶ್ನೆಗೆ ಹೆಂಗಿದೆ ಅಂದ್ರೆ, ಮಕ್ಕಳು ತಾಯಂದಿರ ಆಗೋದು ಬೇಡ, ತಾಯಿ ಮಕ್ಕಳಾಗೋದು ಬೇಡ ಅನ್ನತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಒಂದು ಹೆಣ್ಣಿಗೆ ಸರ್ವೇ ಸಾಮಾನ್ಯವಾಗಿ ಸಂತಾನ ಪ್ರಾಪ್ತಿ ಅನ್ನತಕ್ಕಂಥದ್ದು ಭಗವಂತನ ಅನುಗ್ರಹ. ತಾಯಿ ಆದವ್ರ ಹತ್ರ ಮಕ್ಕಳು ಬರೋದು ತಪ್ಪ? ಮತ್ತೆ ನಾನ್ ತಾಯಿ ಆಗಿದ್ದೀನಿ, ದೇವರ ಅನುಗ್ರಹ. ನನ್ನ ಹತ್ರ ಸಾವಿರಾರು ಜನ ಮಕ್ಕಳು ಬರ್ತಾರೆ. ನನ್ನ ತಾಯಿ ಇವಾಗ ನನ್ನ ಮಕ್ಕಳು ತಪ್ಪು ಮಾಡ್ತಾರೆ ಅಂತ ನಾನು ಶಿಕ್ಷೆ ಮಾಡ್ತಾರೆ. ತಪ್ಪು ದಾರಿಲಿ ಹೋದವ್ರಿಗೆ ತಿದ್ದಿ ನಡೆಸೋ ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹುಡ್ಕೊಬೇಕಾಗಿ ಬರ್ತಾರೆ. ಈ ಹಿಂದೆ ಬೇರೆ ಭಾಗದಲ್ಲಿ ದೇವಸ್ಥಾನ ಇತ್ತು, ಇವಾಗ ಈ ಭಾಗದಲ್ಲಿ ದೇವಸ್ಥಾನ ಮಾಡಿದ್ರೆ ಮುಂದೆ ನೆಕ್ಸ್ಟ್ ಬೇರೆ ಭಾಗದಲ್ಲಿ ತಾವು ದೇವಸ್ಥಾನ ಮಾಡಿದ್ರೆ ನಿಮ್ ಹಿಂದೆ ಸಾವಿರಾರು ಜನ ಈ ರೀತಿ ಭಕ್ತರು ಬರೋದಕ್ಕೆ ಏನ್ ಅವ್ರಿಗೆ ತಾವು ಮೋಡಿ ಮಾಡಿದ್ರು ಅಂತ ಆಗ್ಬೋದು. ನೀವಿಂತ ಪ್ರಶ್ನೆಗಳು ಕೇಳಬೇಕು, ನಾವು ನಿಮ್ಗೆ ಹೇಳ್ಬೇಕು. ಸಾವಿರಾರು ಕಿಲೋಮೀಟರ್ ಇಂದ ಹುಡ್ಕೊಂಡ್ ಬರ್ತಾರೆ, ನಾನು ಎಲ್ಲಿ ಹೋದ್ರು ಅಲ್ಲಿ ಬರ್ತಾರೆ ಅನ್ನತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಈ ತರ ಪ್ರಶ್ನೆ ಎದೆ ತುಟ್ಟಿ ನಾನು ಹೇಳ್ತೀನಿ, ನನ್ನ ಮಕ್ಕಳಲ್ಲ ದೇವ್ರ ಮಕ್ಕಳು. ಇವಾಗ ಪ್ರಕೃತಿ ನಿಯಮದಲ್ಲಿ ಒಂದು ಕಬ್ಬಿನ ಜೊಲ್ಲೆದಲ್ಲಿ ಕಬ್ಬಿನ ರಸ ಹೇಗೆ ಬರುತ್ತೆ ಅನ್ನತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಅದ್ರಲ್ಲಿ ಸಿಹಿ ಹೇಗೆ ಮುಡುತ್ತೆ ಅನ್ನೋದು ಗೊತ್ತಿಲ್ಲ. ಕಬ್ಬು ತಿಂದ ಮೇಲೆ ಅಲ್ವಾ ಸಿಹಿನಾ ಕಹಿನಾ ಅಂತ ಗೊತ್ತಾಗುತ್ತೆ. ಭಗವಂತನ ಅನುಗ್ರಹದಿಂದ ಕಬ್ಬಿನ ಜೊಲ್ಲೆ ನಾನು. ನನ್ನ ಸವಿಯೋದಕ್ಕೆ ಜೇನು ಬರುತ್ತೆ, ನೊಣನು ಬರುತ್ತೆ, ನಾಯಿ ಬರುತ್ತೆ, ನರಿನು ಬರುತ್ತೆ, ಮನುಷ್ಯನು ಬರ್ತಾನೆ, ಮನುಷ್ಯನ ರೂಪದಲ್ಲಿ ದೈವ ಶಕ್ತಿನೂ ಬರುತ್ತೆ. ಇಷ್ಟೇ ಇದೆ ಕಾನ್ಸೆಪ್ಟ್. ಒಳ್ಳೇದಕ್ಕೂ ಬರ್ತಾರೆ, ಕೆಟ್ಟದಕ್ಕೂ ಬರ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಅವರೆಲ್ಲ ನನ್ ಮಕ್ಳೇ ಅಲ್ವಾ? ಒಳ್ಳೆಯವರು ಕೆಟ್ಟವ್ರು ಬರೋರೆಲ್ಲ ನನ್ ಮಕ್ಳಲ್ಲ. ಇದರಲ್ಲಿ ಎಷ್ಟೋ ಜನ ಬಂದಿದ್ರೆ ಇದರಲ್ಲಿ ಎಲ್ಲಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾ? ಮೇಲೆ ಭಗವಂತನ ಗೊತ್ತು. ನನ್ನ ಆತ್ಮದಲ್ಲಿ ಕರೆಕ್ಟ್ ಆಗಿತ್ತು ಅಂದ್ರೆ ಅವ್ರು ನನ್ನ ಮಕ್ಳಾಗ್ತಾರೆ. ಅವ್ರು ಕೆಟ್ಟವರಾದ್ರೂ ಕೂಡ ಅವ್ರನ್ನ ಪ್ರೀತಿ ನಡ್ಸೋ ಶಕ್ತಿ ನನ್ನಲ್ಲಿ ಇದೆ ಅಂದ್ರೆ ಅದು ಭಗವಂತ ಇಷ್ಟೇ. ಬಹಳ ಆಶ್ಚರ್ಯಕರ ಸಂಗತಿ ಅಂದ್ರೆ ನಿಮ್ಗೆ ಗಟ್ಟಿ ಸತ್ಯ ಹೇಳ್ತೀನಿ, ನನ್ನ ಸಹೋದರಿ ಅಂದ್ರೆ ನನ್ನ ಜೊತೆ ನಮ್ಮ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಬಂದಿರುವಂತಹ ದರ್ಶನ್ ಎಂಬ ಅಂದ್ರೆ ಆತ ನನ್ನ ಸಹೋದರ ಅಂತ. ಅವ್ರ ತಾಯಿಗೆ ಕ್ಯಾನ್ಸರ್ ಇದೆ. ಅವ್ರಿಗೆ ಫೋರ್ತ್ ಸ್ಟೇಜ್ ಅಲ್ಲಿ ಇರುವಂತದ್ದು ವೈದ್ಯರು ಹೇಳ್ತಾರೆ ಸುಮಾರು 5 ರಿಂದ 6 ಲಕ್ಷ ಖರ್ಚಾಗಬಹುದು ಅಂತ ಹೇಳಿ. ಆತ ಕಣ್ಣೀರಲ್ಲಿ ನಿತ್ಯವೂ ಕೂಡ ಸುಮಾರು 5-6 ತಿಂಗಳಿಂದ ಕಣ್ಣೀರಲ್ಲಿ ಕೈ ತೊಳಿತಾ ಬಂದದ್ದು. ಸಾಲ ಮಾಡಿ ಆತನ ತಾಯಿಗೆ ಈಗ ಕ್ಯಾನ್ಸರ್ ಏನು ವೈದ್ಯರಿಂದ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಬರ್ತಾ ಇರುವಂತ ಒಬ್ರು ಇಲ್ಲಿ ಬಂದಿರುವಂತ ಒಬ್ರು ಭಕ್ತರು ಹೇಳ್ತಾರೆ ಫೋರ್ತ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇತ್ತು, ಇಲ್ಲಿ ಬಂದ್ಮೇಲೆ ವೈದ್ಯರು ಕೈ ಬಿಟ್ಬಿಟ್ಟಿದ್ರು, ವೈದ್ಯರು ಬದುಕೋದಿಲ್ಲ ಅಂತ ಹೇಳಿದ್ರು. ಅಮ್ಮನವ್ರ ಹತ್ರ ಬಂದಾಗ ಅವರು ಬೇರೆ ಒಂದು ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಕರ್ನಾಟಕದ ಪ್ರಖ್ಯಾತ
ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತೋರಿಸ್ತಾರೆ, ಆ ವೈದ್ಯರು ಕೈ ಬಿಟ್ಬಿಡ್ತಾರೆ, ಇವ್ರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನ್ ಹೇಳ್ತಾ ಇರುವಂತದ್ದಲ್ಲ, ಸ್ವತಃ ಆ ಭಕ್ತರೇ, ಇಲ್ಲಿ ಬಂದಿರುವಂತ ಭಕ್ತರೇ ನನ್ನ ಹತ್ರ ಹೇಳ್ಕೊಡ್ತಾರೆ. ಆಮೇಲೆ ಇಲ್ಲಿ ಅಮ್ಮನವ್ರ ಹತ್ರ ಬಂದು ಕೇಳಿದಾಗ ಇಲ್ಲ, ಏನಾಗೋದಿಲ್ಲ, ಅವ್ರು ಬದುಕ್ತಾರೆ, ಅವರು ಆರೋಗ್ಯವಾಗಿ ಇರ್ತಾರೆ ಅಂತ ಹೇಳಿ ಆ ಕ್ಯಾನ್ಸರ್ ಆಗಿರುವಂತ ಆ ರೋಗಿಗೆ ಅಮ್ಮನವ್ರ ಆಶೀರ್ವಾದ ಮಾಡ್ತಾರೆ. ನಿಜಕ್ಕೂ ಇದು ಒಂದು ರೀತಿ ಪವಾಡ ಅನ್ಸುತ್ತೆ. ಅವ್ರು ಇವಾಗ ಬಹಳ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಅವ್ರು ಇದಕ್ಕೆ ಕಾರಣ ಏನು? ವೈದ್ಯರು ಕೈ ಬಿಟ್ಬಿಡ್ತಾರೆ. ಅದು ರಾಜ್ಯದ ಪ್ರಖ್ಯಾತ ಆಸ್ಪತ್ರೆ, ಅದು ದೊಡ್ಡ ದೊಡ್ಡ ವೈದ್ಯರು ಇರುವಂತ ಆಸ್ಪತ್ರೆ. ಅದು 4th ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ, ಆಗೋದಿಲ್ಲ, ಅವ್ರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಆಸ್ಪತ್ರೆಗೆ ಬಂದಾಗ ಅವರು ಬದುಕ್ತಾರೆ, ಇಲ್ಲ ಆರೋಗ್ಯವಾಗಿರ್ತಾರೆ ಅಂತ ನೀವು ಆಶೀರ್ವಾದ ಮಾಡ್ತೀರಿ, ನೀವು ಹೇಳ್ತೀರಿ. ಅದಾದ್ಮೇಲೆ ಅವ್ರು ತುಂಬಾ ಆರೋಗ್ಯವಾಗಿದ್ದಾರೆ. ಇದು ಏನು, ಇದೊಂದು ರೀತಿ ಪವಾಡ ಅಂತ ಅನ್ಸುತ್ತೆ ಅಮ್ಮ. ಇದಕ್ ನಾನು ಏನ್ ಹೇಳಿ, ಇವಾಗ ನೋಡಿ, ಮೂಢನಂಬಿಕೆ ಮೂಢನಂಬಿಕೆ ಇದೆ. ಅತಿ ಹೆಚ್ಚು ಜನಗಳು ಮೂಢನಂಬಿಕೆಗೆ ಒಳಗಾದಾಗ ದೇವರು ಕೂಡ ಸಗಣಿ ಅಂತ ಕಾಣುತ್ತೆ. ಆದ್ರೆ ಆ ಸಗಣಿ ಬೆರಣೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವ್ ಯಾವ್ದನ್ನ ಬಿಸಾಕ್ತಿವೋ ಅದರಿಂದ ಉಪಯೋಗ ಪಡ್ಕೋಬೇಕು. ಬಿಸಾಕೋದ್ನೆಲ್ಲ ನಾವು ಕಸ ಅಂತ ಅನ್ಕೊಂಡ್ರೆ ಮತ್ತೆ ಏನು ಬರಲ್ಲ. ನಮ್ಮ ಮನೇಲಿ ಹಸು ಸಗಣಿ ಇತ್ತು ಅಂದ್ರೆ ನಾವು ಅದನ್ನ ಒಣಗಿಸಿ ಎತ್ತಿಕ್ಕಿದ್ರೆ ಅದು ಬೆರಣೆ ಆಗುತ್ತೆ. ಕೆಲವರಿಗೆ ಬೆರಣಿ ಕೊಡ್ತಾರೆ. ಸಗಣಿಲಿ ಏನಿದೆ? ನಾನ್ ಸಗಣಿ ಎತ್ಬೇಕಾದ್ರೆ ಜನ ಏನ್ ಹೇಳ್ತಾರೆ, ಇದು ಸಗಣಿ ಅಂತ ಅಸಹ್ಯ ಪಡ್ತಾರೆ. ಅಯ್ಯೋ ಅಯ್ಯೋ ಸಗಣಿ ಎತ್ತಾರೆ ಅಮ್ಮನವ್ರು ಹೋಗ್ತಾರೆ, ಅದ್ರಲ್ಲಿ ತಪ್ಪೇನಿದೆ. ಮಕ್ಳು ಎಲ್ಲೋ ಒಂದು ಕಡೆ ಹೋಗೋ ರೋಡಲ್ಲಿ ಕೆಸರಲ್ಲಿ ಜಾರಿ ಬೀಳ್ತಾರೆ. ಆಗ ಅಂದ್ಬಿಟ್ಟು ಜಾರಿ ಬಿದ್ದ ತಕ್ಷಣ ಅವ್ರ ಮೈ ತೊಳ್ಕೊಳಲ್ಲ, ಸ್ನಾನ ಮಾಡಲ್ಲ. ಅದೇ ರೀತಿ ಕಾಯಿಲೆನೂ ಇರುತ್ತೆ. ದೊಡ್ಡವ್ರ ಕೈಲಿಂದ ಆಗಿಲ್ಲ, ನನ್ ಕೈಲಾಗುತ್ತೆ ಅಂದ್ರೆ ನಾನ್ ದೇವ್ರಲ್ಲ, ನರಮಾನವ. ದೇವ್ರು ಎಲ್ಲರಿಗೂ ಒಂದ್ ಕಡೆ ದಾರಿ ಬಿಟ್ಕೊಡ್ತಾರೆ. ಆ ಭಗವಂತ ನನ್ನ ಕೈ ಗುಣದೇನೋ ಅವ್ರಿಗೆ ಅರ್ದಿರುತ್ತೆ, ಅಷ್ಟು ಬಿಟ್ರೆ ಬೇರೆ ಏನೇನಿಲ್ಲ. ಎಲ್ಲ ಅವ್ರವ್ರ ನಂಬಿಕೆಯಿಂದ ಬರ್ತಾರೆ, ಅವ್ರವ್ರ ನಂಬಿಕೆಯಿಂದ ಅವ್ರ ಕೆಲ್ಸನ ಸಾಧನೆ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ, ಈ ಕ್ಷೇತ್ರಕ್ಕೆ ಬಂದು ಒಳ್ಳೇದಾಗಿದೆ, ಈ ಕ್ಷೇತ್ರಕ್ಕೆ ಬಂದು ಒಳ್ಳೇದಾಗಿದೆ, ಇಲ್ಲಿ ಬಂದ್ಮೇಲೆ ನನ್ಗೆ ಒಳ್ಳೇದಾಗಿದೆ ಅಂತ ತುಂಬಾ ಜನ ಹೇಳ್ತಾರೆ. ಯಾವ್ದು ಕೂಡ ಪಾಸಿಟಿವ್ ಕ್ವಶನ್ಸ್ ಇಲ್ಲ, ಎಲ್ಲ ಕೂಡ ಹೇಳ್ತಿದ್ದಾರೆ. ಇದೆಲ್ಲ ಕಾರಣ ನಾನಲ್ಲ, ನನ್ನ ಬೆನ್ನಿಂದ ಇರ್ತಕ್ಕಂಥ ದೈವಶಕ್ತಿ ರೇಣುಕಾದೇವಿ. ಬಹಳ ನೇರವಾಗಿ ಪ್ರಶ್ನೆ ಕೇಳಿದ್ದೇವೆ ಅವರೇ. ಹುಟ್ಟು ಸಾವನ್ನ ನಿರ್ಧಾರ ಮಾಡುವಂತದ್ದು ವೈದ್ಯರು ಅಂತೇಳಿ ನಾವೆಲ್ಲರೂ ಕೂಡ ನಂಬಿದ್ದೇವೆ. ಬಟ್ ಈ ಕ್ಷೇತ್ರದಲ್ಲಿ ಅದು ಪವಾಡ ಆಗ್ತಾ ಇರೋದು ನೋಡಿ. ಮದುವೆಗೆ 5-6 ವರ್ಷ ಆಗಿರುತ್ತೆ, ಅವ್ರಿಗೆ ಮಗು ಆಗಿರೋದಿಲ್ಲ. ಅಂತವ್ರಿಗೆ ಮಗು ಆಗಿರುವಂತ ನಿದರ್ಶನಗಳು ನಮ್ಮ ಕಣ್ಣು ಮುಂದೆನೆ ಇಲ್ಲಿ ಆಗಿರುವಂತದ್ದು ಈ ದೇವಸ್ಥಾನದಲ್ಲಿ ನೋಡಿ. 4th ಸ್ಟೇಜ್ ಅಲ್ಲಿ ಇನ್ನೇನು ಕ್ಯಾನ್ಸರ್, ಇನ್ನೇನು ಅವರು ಸಾವಿಗೀಡಾಗಬೇಕು ಅಂತ ಸಂದರ್ಭದಲ್ಲಿ ವೈದ್ಯರು ಕೈ ಬಿಡ್ತಾರೆ. ಇಲ್ಲಿ ಸಾವಿನ ನಿರ್ಧಾರವನ್ನೇ ಈ ಕ್ಷೇತ್ರದಲ್ಲಿ ಬದಲಾಯಿಸುವಂತ ಒಂದು ದೈವಶಕ್ತಿ ಹೆಂಗೆ ಸಾಧ್ಯ? ಹುಟ್ಟು ಸಾವನ್ನ ವೈದ್ಯರು ನಿರ್ಧಾರ ಮಾಡ್ತಾರ ಅಥವಾ ಭಗವಂತ ತಾಯಿ ರೇಣುಕಾದೇವಿ ಎಲ್ಲಮ್ಮ ನಿರ್ಧಾರ ಮಾಡ್ತಾರ? ಹುಟ್ಟು ಸಾವು ಅಂತ ಅಂದ್ರೆ ಇದಕ್ಕೆ ನಾನು ಏನ್ ಹೇಳ್ಬೇಕು? ಹುಟ್ಟೋದ್ ಯಾರು, ಸಾಯೋದ್ ಯಾರು? ಹುಟ್ಟೋರು ಯಾರು? ಮನುಷ್ಯರು ಒಬ್ರೇ ಹುಡ್ತಾರೆ ಪ್ರಪಂಚದಲ್ಲಿ. ಮಹಾವಿಷ್ಣುನ ಗರ್ಭದಲ್ಲಿ ಏನೇನ್ ಅಡಗಿದೆ ಇವತ್ತಿಗೂ ವಿಜ್ಞಾನಿಗಳು ಕೂಡ ಗೊತ್ತಿಲ್ಲ. ಭೂಗರ್ಭದಲ್ಲಿ ಯಾವ್ಯಾವ ಜಂತು ಹುಳಗಳು ಜನಿಸಿದವೆ ಅಂತ ಆ ಮಹಾ ಭಗವಂತನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಗೊತ್ತಿಲ್ಲ. ಹುಟ್ಟು ಸಾವು ಯಾರ ಕೈಲಿದೆ? ಹುಟ್ಟು ಸಾವು ಅನ್ನತಕ್ಕಂಥದ್ದು ಭಗವಂತನ ಇಚ್ಛೆ. ಕೆಲವರು ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಸತ್ತ ಮೇಲೆ ಮತ್ತೆ ಹುಟ್ಟಲೇಬೇಕು. ಯಾರು ತಾನೇ ಸಾಯಲ್ಲ, ಯಾರು ತಾನೇ ಶಾಶ್ವತವಾಗಿರ್ತಾರೆ? ಯಾರಿದ್ದಾರೆ? ಅವಾಗಿನ ಕಾಲದಲ್ಲಿ ಸತ್ಯದಾನ ಧರ್ಮದಲ್ಲಿ ನಡೆದಾಗ ಸಾಕಷ್ಟು ಜನ 110, 120, 130 ಜನ, 140 ಆಯಸ್ಗಳನ್ನ ಹೊಂದಿ ಇರ್ತಿದ್ರು. ಇವಾಗ 2001ರಿಂದ ಹುಟ್ಟಿರೋ ಮಕ್ಕಳು 26 ವರ್ಷಕ್ಕೆ ಎಷ್ಟು ಜನ ಹೋಗಿದ್ದಾರೆ ಮೇಲಕ್ಕೆ? 2001ರಿಂದ ಮದುವೆ ಆಗಿರೋ ಗಂಡ ಹೆಂಡತಿಗಳು ಎಷ್ಟು ಮನೆಗಳಲ್ಲಿ ಡ್ರೈವರ್ಸ್ಗಳಾಗಿದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಏನು? ಭಗವಂತನ. ಜನ ಎಲ್ಲ ಹೇಳ್ತಾರೆ, ನನಗ್ ಕಷ್ಟ ಇದೆ, ಈ ದೇವ್ರಿಗೆ ಹೋದ್ರೆ ಒಳ್ಳೇದಾಗ್ಲಿಲ್ಲ, ಈ ದೇವ್ರಿಗೆ ಒಳ್ಳೇದಾಗ್ಲಿಲ್ಲ, ನಾನು ಇಲ್ಲಿ ಹೋದ್ರೆ ಕೆಟ್ಟಾಯ್ತು, ಇಲ್ಲಿ ಹೋದ್ರೆ ಸತ್ತೋಯ್ತು, ನನ್ ಮಗ ಇಲ್ಲಿ ಹೋಗಿ ಹಾಳಾಗೋದು, ಇದನ್ನ ಹೇಳ್ತಾರಲ್ವಾ? ಎಲ್ಲೋಗಿದ್ರು ಇಷ್ಟು ದಿನದಿಂದ? ಯಾವ್ದು ಕಷ್ಟ ಅಂದ್ರೆ ನಿಮ್ಗೆ? ಕಷ್ಟ ಅಂದ್ರೆ ಆ ಪ್ರಶ್ನೆಗೆ ಆನ್ಸರ್ ಮಾಡಿ ನೀವು ನೋಡೋದು. ಏನ್ ಹಂಗಂದ್ರೆ ಕಷ್ಟ? ಏನ್ ಕಷ್ಟ? ತಿನ್ನೋದ್ ಕಷ್ಟ, ಉಣ್ಣೋದ್ ಕಷ್ಟ, ಮಲಗೋದ್ ಕಷ್ಟನಾ? ಓಡಾಡೋದ್ ಕಷ್ಟ, ನೀವ್ ಕೆಲ್ಸ ಮಾಡೋದ್ ಕಷ್ಟನಾ? ಮತ್ತೆ ಯಾವ್ದ್ ಕಷ್ಟ? ಸಾಲ ಮಾಡೋದ್ ಕಷ್ಟನಾ? ಯಾವ್ದ್ ಕಷ್ಟ ನಿಮ್ಗೆ? ಯಾವ್ದ್ ಕಷ್ಟ ಯಾವ್ದಿದೆ ನಿಮ್ಗೆ? ಕಷ್ಟ ಕಷ್ಟ ಕಷ್ಟ, ಯಾರು ಕೇಳಿದ್ರು ಕಷ್ಟ ಕಷ್ಟ ಕಷ್ಟ. ಯಾರ ಬಾಯ ಕೇಳೋ ನನ್ ಕಷ್ಟ. ಏನ್ ಕಷ್ಟ ಅಂದ್ರೆ ಏನ್ ಹಂಗಾದ್ರೆ? ನೀವ್ ತಿನ್ನೋದೇ ಕಷ್ಟ, ನೀವ್ ಮಲ್ಗೋದೇ ಕಷ್ಟ,
ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಇರೋದೇ ಕಷ್ಟ ನಿಮ್ಗೆ, ಮಾತಾಡೋದೇ ಕಷ್ಟ ನಿಮ್ಗೆ, ಬೈಯೋದೇ ಕಷ್ಟ ನಿಮ್ಗೆ, ಬೈಸ್ಕೊಳ್ಳೋದೇ ಕಷ್ಟ ನಿಮ್ಗೆ. ನೀವು ಬೈದ್ರೆ ತಾನೆ ಅವ್ರು ಬೈಯೋದು, ನೀವು ಮಾಡಿದ್ರೆ ತಾನೆ ಅವ್ರು ಮಾತಾಡೋದು. ಇದು ಕಷ್ಟನಾ ನಿಮ್ಗೆ? ಕಷ್ಟ ಅಂದ್ರೆ ಇದಲ್ಲ. ನಾನು ಹೇಳ್ತೀನಿ ಕೇಳಿ, ಕಷ್ಟ ಅಂದ್ರೆ ಯಾರ ಕೈಯಿಂದ ಒಂದು ಗ್ಲಾಸ್ ನೀರನ್ನ ಎತ್ಕೊಂಡ್ ಕುಡಿಯಕ್ಕಾಗಲ್ಲ, ಅದು ನಿಜವಾದ ಕಷ್ಟ. ಅದು ಯಾರಿಗಾಗಿದೆ ಅವ್ರಿಗೆ ಹೇಳಿ ಕಷ್ಟ ಅಂತ. ಅನಾವಶ್ಯಕವಾಗಿ ಸುಮ್ನೆ ಮೂಳೆಯಲ್ಲಿ ನಾಲ್ಗೆ ಅಂದ್ಬಿಟ್ಟು ದೇವ್ರ ಹತ್ರ ಹೋದ್ರು ಕಷ್ಟ, ಒಳ್ಳೆಯವ್ರ ಹತ್ರ ಯಾಕೆ ಇಲ್ದಿದೆಲ್ಲ ಕೋರ್ಕೋತೀರಾ? ಭಗವಂತ ನಿಮ್ಗೆ ಯಾವತ್ತಾದ್ರೂ ಕಷ್ಟ ಕೊಟ್ಟಿದ್ದಾನ? ನೀವು ಭಗವಂತನಿಗೆ ಎಷ್ಟೆಲ್ಲ ಮಾಡ್ತೀರಾ, ಏನೆಲ್ಲ ಅವಮಾನಗಳನ್ನು ಮಾಡ್ತೀರಾ. ಗಂಡ ಹೆಂಡತಿ ಕಿತ್ತಾಡಿದ ತಕ್ಷಣ ಊಟನ ಒಂದ್ ಮೂಲೆಗೆ ಎಸಿತೀರಾ, ಅನ್ನದ ಮೇಲೆ ಗರ್ವ ತೋರಿಸ್ತೀರಾ, ನನ್ಗ ಅನ್ನ ಬೇಡ ಊಟ ಬೇಡ ಅಂತ. ಅದೇ ನೀವು ಅನ್ನದ ಬಗ್ಗೆ ಕೋಪ ಮಾಡ್ಕೊಂಡು ಬಿಸಾಕ್ತೀರಾ, ಅದು ದೇವ್ರು ಅನ್ನಪೂರ್ಣೇಶ್ವರಿ. ಅವಳೇನಾದ್ರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ನಿಮ್ ಗತಿ ಏನು? ಯಾವತ್ತೂ ಕೂಡ ನಮ್ಮ ಒಳಗಡೆತಕ್ಕಂತ ಆತ್ಮದ ದೈವವನ್ನು ಅದನ್ನ ಕರಗಿಸ್ಬೇಕು. ಅದನ್ನ ನಾವು ಕರಗಿಸಿದಾಗ ಮಾತ್ರನೇ ಅದ್ರಲ್ಲಿ ತುಪ್ಪ ಬರುತ್ತೆ. ಅದನ್ನ ಶಾಂತಿಯಾಗಿ ಹೊಂದ್ಬೇಕು. ಅವಾಗ ನಾವು ಅದನ್ನ ಕಂಡಾಗ ಯಾವ ದೇವ್ರು ಬರಲ್ಲ, ಯಾವ ದೆವ್ವನು ಬರಲ್ಲ. ಅಷ್ಟೇ. ನಮ್ಮ ಒಳಗಡೆ ಇರ್ತಕ್ಕಂಥ ದೈವವನ್ನು ನೋಡಿ. ತಾವ್ ಹೇಳಿದಾಗ ನಿಜ ಅನ್ಸುತ್ತೆ ಅಮ್ಮವ್ರೆ. ಕೋಟಿ ಇರೋಂತವ್ರನ್ನು ನಾನು ಮಾತಾಡ್ಸಿದೀನಿ, ₹1 ಇರೋಂತ ನಿರ್ಗತಿಕರನ್ನು ಕೂಡ ಮಾತಾಡ್ಸಿದೀನಿ. ಕೋಟಿ ಇರೋಂದು ಅದೇ ಭಾಷೆ ಹೇಳ್ತಾ ಇರ್ತಾರೆ, ನನ್ ಕಷ್ಟ ಇದೆ ಅಂತ ಹೇಳಿ ಕಣ್ಣೀರಲ್ಲೇ ಕೈ ತೊಳಿತಾ ಇರ್ತಾನೆ. ಅದೇ ಒಬ್ಬ ನಿರ್ಗತಿಕ, ಅವನ ಹತ್ರ ₹10 ಇರೋದಿಲ್ಲ, ಅವನು ಕೂಡ ಅದೇ ಕಷ್ಟ ಅಂತ ಇರ್ತಾನೆ. ಯಾಕೆ ಈ ಮನೋಭಾವ ಅಂತ ಹೇಳಿ? ಕಷ್ಟ ಇದ್ರ ಕೊನೆನೇ ಇಲ್ವಾ? ಯಾವ್ದ್ರಿ ಕೊನೆ? ಯಾವ್ದ್ ಕೊನೆ? ಹುಟ್ಟಿದ ಕೊನೆನಾ? ಬದುಕೋದ್ ಕೊನೆನಾ? ಸಾಯೋದ್ ಕೊನೆನಾ? ಇರೋದ್ನ ತಿನ್ನೋದು ಕೊನೆನಾ? ಯಾವ್ದು ಕೊನೆ? ಏನ್ ಪ್ರಶ್ನೆ ಕೇಳ್ತೀರಾ ಭಾಸ್ಕರ್ ಅವರೇ? ಯಾವ್ದು ಕೊನೆ? ಯಾವ್ದು? ನನ್ ಮಕ್ಕಳನ್ನ ಕೇಳಿ, ಕೊನೆ ಯಾವ್ದು ಅಂತ. ಹುಟ್ಟಿದ ಮೇಲೆ ಸಾಯೋದೇ ಕೊನೆನಾ? ನೋಡಿ, ಮನುಷ್ಯನ ಬಿಟ್ರೆ ಬೇರೆ ಯಾರನ್ನೂ ಕಾಡಲ್ಲ. ಮನುಷ್ಯ ಯಾವತ್ತು ಮನುಷ್ಯನೇ ಕಾಡ್ತಾನೆ. ನಾವು ಮೊದಲು ಧರ್ಮವನ್ನು ಹೊಂದಬೇಕು. ಅಂದ್ರೆ ದಾನದಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಯಾವ ದಾನ? ಭಾಸ್ಕರ್ ತೋಟಿಗರ ಬಾಯಲ್ಲಿ ಅನ್ನದಾನ, ವಿದ್ಯಾನ. ಇದು ಶ್ರೇಷ್ಠವಾದ ದಾನನ? ದಾನದಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಅದು ಸಮಾಧಾನ. ಅನ್ನ ತಿಂದಿರೋನು ಬೆನ್ನಿ ಚೂರಿ ಹಾಕಿಲ್ವಾ? ನೀವು ಸಾಕಿ ಸಲ್ವಿ ಮಕ್ಕಳನ್ನ ದೊಡ್ಡವ್ರು ಮಾಡಿದೀರಾ, ಅವ್ರು ನಿಮ್ಮನ್ನ ಚೀತು ಅನ್ನಲ್ವಾ? ನಿಮ್ಮ ಅಣ್ಣ ತಂದೆ ನಿಮ್ಮನ್ನ ಚೀತು ಅನ್ನಲ್ವಾ? ಮತ್ತೆ ಯಾವ ಧರ್ಮ ಮಾಡಿದ್ರ, ಯಾವ ದಾನ ಮಾಡಿದ್ರ ನೀವು? ದಾನದಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಅದು ಸಮಾಧಾನ. ಅದನ್ನ ಹೊಂದ್ಕೊಳ್ಳಿ, ನಿಮಗ್ ಕಷ್ಟ ಇರಲ್ಲ. ಶ್ರೀಮಂತ ಆಗ್ಲಿ ಬಡವ ಆಗ್ಲಿ ಯಾರಾದ್ರೂ ಆಗಿರ್ಲಿ, ಮೊದಲು ನಿಮ್ಮ ಆತ್ಮದಲ್ಲಿ ದಾನದಲ್ಲಿ ಶ್ರೇಷ್ಠ ದಾನ ಅಂದ್ರೆ ಅದು ಸಮಾಧಾನ. ಆ ಸಮಾಧಾನನೇ ಇಲ್ಲಿ ನಡೆಯತಕ್ಕಂಥ ಪೂಜೆ ಪುನಸ್ಕಾರ. ಇನ್ನು ಬಹಳ ವಿಶೇಷವಾದಂತ ದಿನ ಯಾವ್ದು ಅಮ್ಮರೇ? ರೇಣುಕಾದೇವಿ ಎಲ್ಲಮ್ಮಗೆ ವಿಶೇಷವಾದಂತ ದಿನ ಅಮಾವಾಸ್ಯೆ ದಿನ, ಹುಣ್ಣಿಮೆನ? ವಿಶೇಷವಾಗಿ ಭಕ್ತರು ಸಾವಿರಾರು ಕಿಲೋಮೀಟರ್ ಇಂದ ಯಾಕೆ ಅಮಾವಾಸ್ಯೆ ಸಂದರ್ಭದಲ್ಲಿ ಯಾಕೆ ಬರ್ತಾರೆ ಇಲ್ಲಿ ಮೊರೆ ನೀರು ಹಾಕ್ಸ್ಕೊಳ್ಳೋಕೆ ಅಥವಾ ಪೂಜೆ ಮಾಡೋದಕ್ಕೆ? ಅಮಾವಾಸ್ಯೆ ದಿನ ಅಂದ್ರೆ ವಿಶೇಷ ದಿನ ಅಂದ್ರೆ, ಈಗಾಗ್ಲೇ ನೀವು ನೋಡಿದ್ರ ಗರುಡ ಬಂದಿದ್ದು ಅಮಾವಾಸ್ಯೆ ದಿನ. ನೋಡಿದ್ರಲ್ಲಪ್ಪ ನೀವು? ನೋಡಿದ್ರಲ್ಲ? ಕೈ ಎತ್ತಿ ಎಲ್ಲ ಸಾಕ್ಷಿ ಇದಾರೆ. ಅಮಾವಾಸ್ಯೆ ದಿನ ಮಾತ್ರ ಗರುಡ ದರ್ಶನ ಬರುತ್ತೆ, ಮಹಾಮಂಗಳಾರತಿ ಆಗುತ್ತೆ. ಸಾಲಿಗ್ರಾಮದ ವಿಷ್ಣುದೇವನಿಗೆ ಗರುಡ ದೇವ. ಹಾಗಾಗಿ ಗರುಡ ಪ್ರತಿ ಅಮಾವಾಸ್ಯೆಗೂ ಬಂದು ಮೇಲೆ ಹಾರಾಡುತ್ತೆ, ದರ್ಶನ ಕೊಡುತ್ತೆ. ಆವಾಗ ಮೊರೆ ನೀರು ಸ್ಟಾರ್ಟ್ ಆದ್ಮೇಲೆ ಸಾಕಷ್ಟು ಪವಾಡಗಳು ನಡೆಯುತ್ತೆ. ಮೊರೆ ನೀರು ಹಾಕ್ತಾರೆ. ಮೊರೆ ನೀರ್ ಬಗ್ಗೆ ಸಾಕಷ್ಟು ತಮ್ಮ ಹತ್ರ ಪ್ರಶ್ನೆ ಕೇಳಿದ್ರು. ಇವತ್ತು ಕೂಡ ಒಂದು ಆಶ್ಚರ್ಯ ಅಂತ ಏನಂದ್ರೆ, ಅದೇ ಆಗ್ಲೇ ಹೇಳಿದಾಗೆ 4th ಸ್ಟೇಜ್ ಕ್ಯಾನ್ಸರ್ ಇರುತ್ತೆ. ಅವ್ರಿಗೆ 2 ಬಾರಿ 2 ಅಮಾವಾಸ್ಯೆ ಬಂದಿಲ್ಲ, ಇಲ್ಲಿ ಮೊರೆ ನೀರು ಹಾಕ್ಸ್ಕೊಂಡಾಗ ಅವ್ರಿಗೆ ಆರೋಗ್ಯವಾಗಿದ್ದಾರೆ, ಗುಣಮುಖನಾದೆ ಅಂತ ಹೇಳಿರುವಂತದ್ದು. ಏನ್ ಅಡಿಗಿದೆ ಆ ಮೊರೆ ನೀರಲ್ಲಿ ಅಮ್ಮವ್ರೆ? ಅಂತ ಪವಾಡ ಏನ್ ಅಡಿಗಿದೆ? ಇದಕ್ಕೆ ನಾನು ಹೇಳ್ಬಿಟ್ರೆ ಎಲ್ಲ ಕಾಪಿ ಚಿಕ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳಲ್ಲೂ ಆ ಸ್ನಾನ, ಈ ಸ್ನಾನ, ಆ ತೀರ್ಥ ಸ್ನಾನ, ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊರೆ ನೀರು ಅಂತ ಹುಟ್ಟಿರ್ತಕ್ಕಂಥದ್ದು ಕ್ಷೇತ್ರ ಅಂದ್ರೆ ಅದು ಶ್ರೀ ಕ್ಷೇತ್ರ ಜಗನ್ಮಾತೆ ಸತ್ಯವುಳ್ಳ ರೇಣುಕಾದೇವಿ ಎಲ್ಲಮ್ಮನ ಸನ್ನಿಧಾನದಲ್ಲಿ. ಅದು ಇವತ್ತು ಕೂಡ ಶಾಶ್ವತವಾಗಿರತಕ್ಕಂಥದ್ದು ಮೊರೆ ನೀರು. ತಾಯಿ ಜಗನ್ಮಾತೆಗೆ ಕುಷ್ಠರೋಗ ಅನ್ನತಕ್ಕಂಥ ಒಂದು ಕಾಯಿಲೆ ಬಂದಿರುತ್ತೆ. ತಂದೆ ಜಮದಗ್ನಿ ಋಷಿಯ ಒಂದು ಶಾಪಕ್ಕೆ ಗುರಿಯಾಗಿರ್ತಾರೆ. ಆ ಗುರಿಗೆ
ತಾಯಿ ಜಗನ್ಮಾತೆ ಶಾಪಕ್ಕೆ ಗುರಿಯಾದಾಗ ಎಲ್ಲಿ ಹೋದ್ರು ಕೂಡ ಅವಳಿಗೆ ನೀರರಿಕೆ ಆದ್ರೂ ಕೂಡ ನೀರ್ ಸಿಗ್ತಾ ಇರಲ್ಲ. ಅವಾಗ ತಾಯಿ ಜಗನ್ಮಾತೆ ಏಕನಾಥ ಜೋಗಿನಾಥ ಅನ್ನತಕ್ಕಂಥದ್ದು ಅವರ ಮಕ್ಕಳು ಋಷಿಗಳ ಜಮದಗ್ನಿ ಋಷಿಯವರ ಆಶ್ರಮದಲ್ಲಿ ಇರತಕ್ಕಂಥ ತಾಯಿ ರೇಣುಕಾದೇವಿ ಎಲ್ಲಮ್ಮ ಒಂದು ಕುಷ್ಠರೋಗ ಪೀಡಿತ ಶಾಪಗ್ರಸ್ತಲಾದಾಗ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ತನ್ನ ಗುರುಗಳು ಸ್ನಾನ ಮಾಡಿರ್ತಕ್ಕಂಥ ಅಭ್ಯಂಜನ ನೀರನ್ನು ಸ್ನಾನ ಮಾಡಬೇಕು. ಅಂದ್ರೆ ಬಚ್ಚಲು ಮನೆ ಸ್ನಾನ ಮಾಡಿ ಬಚ್ಚಲು ಮನೆಯಲ್ಲಿ ನೀರು ಹೋಗ್ತಲ್ಲ, ಅದನ್ನ ಮೊರೆ ನೀರು ಅಂತಾರೆ. ಆ ನೀರನ್ನ ಮೊರೆ ನೀರು ಅಂತಕ್ಕಂಥದ್ದು. ಓಂ ಪ್ರಥಮ ಬಾರಿಗೆ ಹುಟ್ಟಿದ್ದೇ ಸವದತ್ತಿ ಕ್ಷೇತ್ರದಲ್ಲಿ. ಆ ಮೊರೆ ನೀರಿಂದ ಇವತ್ತಿಗೂ ಕೂಡ ಬೇಕಾದ್ರೆ ಹೋಗಿ ನೋಡಿ, ಜೋಗಳಬಾವಿ ಸತ್ಯಮ್ಮ ಎಲ್ಲಮ್ಮನ ಸನ್ನಿಧಾನದಲ್ಲಿ ಜೋಗಳಬಾವಿ ಅಂತ ಒಂದು ಇದೆ. ಮೊದಲು ಸತ್ಯಮ್ಮ ಅಂದ್ರೆ ರೇಣುಕಾದೇವಿ ಎಲ್ಲಮ್ಮ ಅವ್ರ ಅತ್ತೆ. ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಹೋದವರು ಕಲ್ಯಾಣಿ ಒಳಗಡೆ ಮುಳುಗಿ ಎದ್ದಿ ತಾಯಿ ದರ್ಶನ ಮಾಡ್ಬೇಕನ್ನೋದು ಒಂದು ಪದ್ಧತಿ ಇದೆ. ಮತ್ತೆ ಅದಾದ್ಮೇಲೆ ಎಣ್ಣೆಗೊಂಡ, ಅರಿಶಿನಗೊಂಡ, ಕುಂಕುಮಗೊಂಡ ಅನ್ನತಕ್ಕಂಥದ್ದು ಸವದತ್ತಿ ಕ್ಷೇತ್ರದಲ್ಲಿ 3 ಕೊಳ್ಳ ಇದೆ. ಎಣ್ಣೆಗೊಂಡ, ಅರಿಶಿನಗೊಂಡ, ಕುಂಕುಮಗೊಂಡ ಅಂತ 3 ಕೊಳ್ಳದಲ್ಲಿ ನೀರನ್ನ ಹಾಕೊಂಡಿದ್ದಾರೆ. ಫಸ್ಟ್ ಸ್ನಾನ ಮಾಡ್ತಿದ್ರು, ನೀರು ಕುಡಿತಿದ್ರು. ಇವಾಗ ಲಕ್ಷಾಂತರ ಕೋಟ್ಯಾಂತರ ಜನಗಳು ಭಕ್ತರು ಬರೋದ್ರಿಂದ ಸಾಲದೇ ಇರೋದ್ರಿಂದ ಅದನ್ನ ನೀರನ್ನ ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾರೆ. ಅದನ್ನ ಮೊರೆ ನೀರ್ ಅಂತಾರೆ. ಆ ನೀರನ್ನ ನಾವು ಅದಕ್ಕೆ ಅಲ್ಲಿ ನೀರು ಅದೇ ನೀರನ್ನ ನಾವೇನ್ ಮಾಡ್ತೀವಿ, ಮೊರೆ ನೀರಿಗೆ ಕನ್ವರ್ಟ್ ಮಾಡ್ತೀವಿ. ಮೊರೆ ನೀರಿಗೆ ಕನ್ವರ್ಟ್ ಮಾಡತಕ್ಕಂಥ ಅದಕ್ಕೆ ಆಗತಕ್ಕಂತ ಒಂದು ಪೂಜೆ. ಇವಾಗ ದೇವ್ರು ಮಾಡ್ತೀವಿ ಅಂದ್ರೆ ದೇವರಿಗೆ ಒಂದು ಆಕಾರ ಕೊಡ್ತೀವಿ. ದೇವ್ರ ಇವಾಗ ಹಾಲಿಗೆ ಸಾವಿಗೆ ಹಾಕಿದ್ರೆ ತಾನೆ ಪಾಯಸ. ಮತ್ತೆ ಸುಮ್ನೆ ಹಾಲನ್ನೇ ತಗೊಂಡು ಪಾಯಸ ಅಂದ್ರೆ ತಗೊಂತಾರ. ಇವಾಗ ಒಂದು ಪಾಯಸ ಆಗ್ಬೇಕು ಅಂದ್ರೆ ಅದಕ್ಕೆ ಹಾಕೋ ಐಟಮ್ಗಳು ಹಾಕಿದ್ರೇನೆ ತಾನೇ ಅದು ಪಾಯಸ. ಮನೇಲಿ ಸಾಂಬಾರು ಅಂತೀವಿ, ಸಾಂಬಾರ್ಗೆ ಹಾಕುವಂತದ ಎಲ್ಲ ಹಾಕಿದ್ರೆ ತಾನೇ ಸಾಂಬಾರು. ಸುಮ್ನೆ ಹೆಂಗ ಹೋಗುತ್ತೆ. ಹಾಗಾಗಿ ಅದಕ್ಕೆ ಕೆಲವೊಂದು ಐಟಮ್ಗಳನ್ನ ಹಾಕಿ ಅಮಾವಾಸ್ಯೆ ದಿನ ಮೊರೆ ನೀರನ್ನ ತಾಯಿ ರೇಣುಕಾದೇವಿ ಸಾಲಿಗ್ರಾಮದಲ್ಲಿ ಅಭಿಷೇಕ ಮಾಡತಕ್ಕಂಥ ತೀರ್ಥಗಳನ್ನು ಕೂಡ ಅದಕ್ಕೆ ಮಾಡಿ ಅದನ್ನ ಮೊರೆ ನೀರು ಹಾಕ್ತೀವಿ. ಅದನ್ನ ಮೊರೆ ನೀರು ಹಾಕ್ಸ್ಕೊಂಡವ್ರು ಇವತ್ತು ಕೂಡ ಯಾವ್ದು ಫೇಲ್ ಆಗಿಲ್ಲ. ರೀಸೆಂಟ್ಲಿ ಮೊರೆ ನೀರು ಹಾಕ್ಸ್ಕೊಂಡು 2 ತಿಂಗಳು ಕೆಲವ್ರನ್ನ ವಕೀಲರು ಮಾಡಿದ್ದೀನಿ, ವಕೀಲರಾಗಿದ್ದಾರೆ. ನಿನ್ನೆ ಕೂಡ ಅವರು ಪಾಸ್ ಆಗಿರ್ತಕ್ಕಂಥದ್ದು ನಮ್ಮ ಸ್ವೀಟ್ ತಂದಿದ್ದಾರೆ ಗದಗ್ನವರು. ಈ ತರ ಪವಾಡ ನಡೀತಾ ಇದೆ. ನೋಡಿ, ಇತ್ತೀಚೆಗೆ ಖ್ಯಾತ ವೈದ್ಯರಾದಂತ ಡಾಕ್ಟರ್ ಆಂಜನಪ್ಪ ಅವರದ್ದು ಇಂಟರ್ವ್ಯೂ ಮಾಡಿದ್ರು. ನಟ ದಿಲೀಪ್ ರಾಜು ತುಂಬಾ ಫಿಟ್ ಅಂಡ್ ಫೈನ್ ಆಗಿರ್ತಾರೆ. ಅವ್ರು ದಿಢೀರ್ ಅಂತ ಹೇಳಿ ಹೃದಯಾಘಾತಕ್ಕೀಡಾಗಿ ಸಾವಿಗೀಡಾಗುವಂಥದ್ದು, ಈ ತರ ಪ್ರಕರಣಗಳು ಯುವ ಜನಾಂಗದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಜೊತೆಯಲ್ಲಿ ಇಲ್ಲಿ ಬಂದಂತ ಭಕ್ತರು, ನನ್ನ ಪ್ರಶ್ನೆ ಇಲ್ಲಿ ಬಂದಂತ ಒಬ್ಬ ಭಕ್ತರಿಗೆ ಅವ್ರಿಗೆ ಸರ್ಜರಿ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಾದ ನಂತರ ವೈದ್ಯರು ಇಲ್ಲ ನೀವು ತುಂಬಾ ಕಷ್ಟದಲ್ಲಿದ್ದೀರಿ, ಸಮಸ್ಯೆ ಆಗುತ್ತೆ ನಿಮ್ಗೆ ಅಂತ ಹೇಳಿ ಅವ್ರಿಗೆ ವಾರ್ನಿಂಗ್ ಮಾಡ್ತಾರೆ. ಅದಾದ ನಂತರ ನಿಮ್ ದೇವಸ್ಥಾನಕ್ಕೆ ಬಂದಾಗ ಆ ಸಮಸ್ಯೆ ಅಂದ್ರೆ ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆ ಸಮಸ್ಯೆ ಇಲ್ಲಿ ನಿವಾರಣೆ ಆಗುತ್ತೆ. ಇದೆಲ್ಲ ಸಾಧ್ಯನಾ? ಇದೆಲ್ಲ ನಡೆಯುತ್ತಾ ಅಂತ ಹೇಳಿ ಸರ್, ಇವಾಗ ನಾನು ಇದನ್ನ ಹೆಂಗ್ ಹೇಳಕ್ಕಾಗುತ್ತೆ? ಇದು ವಿಜ್ಞಾನನ ಮೀರಿರತಕ್ಕಂಥದ್ದು ದೈವಶಕ್ತಿ. ಆ ದೈವಶಕ್ತಿದ ಬಗ್ಗೆ ನಾನು ಹೆಂಗ್ ಹೇಳಿ ಅಂತ ಗೊತ್ತಾಗ್ತಿಲ್ಲ. ವಿಜ್ಞಾನನ ಮೀರಿರ್ತಕ್ಕಂಥದ್ದು ದೈವಶಕ್ತಿ. ದೈವಶಕ್ತಿ ಮುಂದೆ ನಾವೇನ್ ಮಾಡಕ್ಕಾಗುತ್ತೆ? ಅವರವರ ಕರ್ಮಾನುಸ್ಕಾರ ಅವ್ರ ಏನನ್ನ ಮಾಡಿರ್ತಾರೋ ಅದು ಅವರವರಿಗೆ. ನಾನ್ ಮಾಡಿದ್ದು ನನ್ಗೆ ಅವಾಗಿತ್ತು, ನಾನ್ ಮಾಡಿದ್ ನನ್ ಮೊಮ್ಮಕ್ಳಿಗೆ ಮೊಮ್ಮಕ್ಳಿಗೆ ಅಂತ. ಈಗ ಏನಿಲ್ಲ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನೀನ್ ಮಾಡ್ತಿದ್ರು ನೀನ್ ಈ ಕೈಯಲ್ಲಿ ಮಾಡೋದು ಈ ಕೈಲಿ ತಿಂತ. ಇದಕ್ಕೆ ಅರ್ಥ ಇಷ್ಟೇ. ಅರ್ಥ ಏನಮ್ಮ, ಹೆಂಗ್ ಬದುಕ್ಬೇಕು ಅಂತ ಹೇಳ್ಕೊಡಿ. ಜೀವನದಲ್ಲಿ ಹೆಂಗ್ ಬದುಕಬೇಕು ಅಂತನಾ? ಜೀವನದಲ್ಲಿ ಎಲ್ಲ ಹೆಂಗ್ ಬದುಕ್ತಾರೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ, ಸ್ವಲ್ಪ ಅರ್ಥ ಆಗತ್ತರ ಹೇಳಿ ಅಮ್ಮ. ನೋಡಿ, ಯಾವತ್ತು ಕೂಡ ನಮ್ಮೊಳಗಡೆ ನಾವಾಗಿರ್ಬೇಕು. ನಮ್ಮೊಳಗಡೆ ಯಾವತ್ತು ನಾವಾಗಿಲ್ಲ ಅಂದ್ರೆ ಅವ್ರು ಭಗವಂತ ಬಂದ್ರು ಕೂಡ ನಾವಾಗಲ್ಲ. ಕೆಲವ್ರಿಗೆ ಆಸೆಗಳು ಬಿಲ್ಡಿಂಗ್ ಕಟ್ಟಬೇಕು, ಜಮೀನು ಕಟ್ಟಬೇಕು, ಹೆಂಡತಿ ಮಕ್ಕಳು ಮದ್ವೆ ಮಾಡ್ಬೇಕು, ಆಮೇಲೆ ಬೇರೆಯವ್ರದ್ದೇನ ದುಡ್ಡಿದ್ರೆ ಬಳ್ದಾಡ್ಕೋಬೇಕು, ಇನ್ನೊಬ್ಬರನ್ನ ಅವ್ರ ಸಂಸಾರ ಚೆನ್ನಾಗೈತಿ ಅವ್ರ ಉಳಿ ಹಿಂಡ್ಬೇಕು, ನಾನಾ ತರವಾಗಿ ಮನಸ್ಥಿತಿಯಿಂದ ಇರ್ಬೇಕು. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತೀನಿ. ಆವಾಗ ಭಗವಂತ ನಿಮ್ನ ಆಯಿಸ್ಕೊಡ್ತಾನೆ. ಇವತ್ತಿನ ದಿನಗಳಲ್ಲಿ ಯಾರು ಅತಿ ಹೆಚ್ಚಾಗಿ ಸುಳ್ಳುಗಳನ್ನ ಆಡ್ತಾರೆ ಅವ್ರಿಗೆಲ್ಲ ಆಯಸ್ ಕಡಿಮೆ ಆಗ್ತದೆ. ಗಂಡ ಹೆಂಡತಿಗೆ ಮೋಸ ಮಾಡಬಾರ್ದು, ಹೆಂಡತಿ ಗಂಡನ ಮೋಸ ಮಾಡಬಾರ್ದು. ಯಾವಾಗ ಗಂಡ ಹೆಂಡತಿಗೆ ಮನಸ್ಸು ನೋಯಿಸ್ತಾನೋ ಆಯಸ್ ಕಡಿಮೆ ಆಗುತ್ತೆ. ಅಮ್ಮೋರೆ, ಆತರ ಮೋಸ ಮಾಡೋರು ನಾವು ಯಾರಿಗೂ ಗೊತ್ತಾಗಲ್ವಲ್ಲ, ಕಾಣಿಸೋದಿಲ್ವಲ್ಲ, ಮೋಸ ಮಾಡೋದು ಬಿಡಿ ಅಂತ ಹೇಳಿ ಮಾಡೋವಂತವ್ರಿಗೆ. ಕೆಲವ್ರಿಗೆ ಕಾಣಿಸಲ್ಲ, ಮಾಡೋಂತವ್ರಿಗೆ ಮಾಡ್ತಾರಲ್ಲ. ಯಾವತ್ತು ಗಂಡ ಹೆಂಡತಿಗೆ ಮೋಸ ಮಾಡ್ತಾರೆ.
ಯಾವಾಗ ಹೆಂಡತಿ ಗಂಡನಿಗೆ ಮೋಸ ಮಾಡ್ತಾರೆ, ಗಂಡ ಹೆಂಡತಿಗೆ ಮೋಸ ಮಾಡ್ತಾರೆ, ಅವಾಗ ನಮ್ಮ ಆಯಸ್ಸು ಕುಗ್ಗುತ್ತೆ, ನಮ್ಮ ದಾರಿ ತಪ್ಪುತ್ತೆ, ನಮ್ಮ ಮೇಲೆ ಭಗವಂತ ನೋಡತಕ್ಕಂತ ಭಗವಂತ ನಮ್ಮನ್ನ ಟರ್ನ್ ಓವರ್ ಮಾಡ್ತಾನೆ, ನಮ್ಮ ಜೀವನ ಅಲ್ದಾಟ ಆಗುತ್ತೆ. ಅದಕ್ಕೆ ಮಕ್ಕಳ ಅಟ್ಯಾಕ್ ಆಗ್ತದೆ, ನಾನಾ ತರ ಕಾಯಿಲೆಗಳು ಬರ್ತಿದೆ ಅನ್ನತಕ್ಕಂಥದ್ದೆಲ್ಲ ಆ ಕಾಯಿಲೆಗಳೆಲ್ಲ ನಾವು ಮಾಡ್ಕೊಂಡಿರೋದು, ನಮ್ಮ ದೇಹಕ್ಕೆ ನಾವು ಮಾಡ್ಕೊಂಡಿರೋದು. ಎಲ್ಲಾ ಭಕ್ತರು ನೋಡಿ ಲಕ್ಷಾಂತರ ದೇವಸ್ಥಾನಕ್ಕೆ ಹೋಗ್ತಾರೆ, ಸಾವಿರಾರು ಕೋಟಿ ಜನ ಇರ್ತಾರೆ. ಯಾವತ್ತಾದ್ರೂ ಒಬ್ಬ ಭಕ್ತ ದೇವ್ರ ಮುಂದೆ ನಿಂತ್ಕೊಂಡು ಅವನ ದೇಹದ ರಕ್ಷಣೆಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಾನ? ಒಬ್ಬ ಯಾವನಾದ್ರು ಮಾಡಿದಾನ? ಎಸ್ ಅಮ್ಮರೆ, ಇನ್ನು ಫೈನಲಿ ಅಮ್ಮರೆ, ಭಕ್ತರ ಸಾವಿರಾರು ಕಿಲೋಮೀಟರ್ ಇಂದ ಬರುವಂತ ಭಕ್ತರಿಗೆ ತಾವ್ ಏನ್ ಹೇಳ್ತೀವಿ ಅಂದ್ರೆ, ಅವ್ರವ್ರದೇ ಆದಂತ ಒಂದು ಇಲ್ಲಿ ಕೂತಿರೋರ ಮುಖದಲ್ಲಿ ಅಥವಾ ಅವ್ರ ಮನಸ್ಸಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಕಣ್ಣೀರು, ಒಬ್ಬೊಬ್ರಿಗೂ ಒಂದೊಂದು ಕಷ್ಟ, ಯಾರು ಕೂಡ ಇಲ್ಲಿ ಸುಖವಾಗಿ ಬಂದಿದ್ದಾರೆ ಅನ್ನೋರು ಯಾರು ಕೂಡ ಕಾಣ್ತಾ ಇಲ್ಲ ಅಮ್ಮರೆ. ಕೇಳಿ, ಯಾರು ಅವ್ರವರಲ್ಲೇ ಒಂದೊಂದು ನನ್ನ ಎದುರುಗಡೆ ಕೇಳಿ, ಪರಿಹಾರ ಕೇಳ್ಕೊಂಡ್ ಬಂದಿದ್ದಾರೆ ಅಂತವ್ರಿಗೆ ಏನ್ ಆಶೀರ್ವಾದ ಮಾಡಿ. ಇವಾಗ ನೀವು ಈ ಮಾತು ಹೇಳಿದ್ರಲ್ವಾ, ಇಲ್ಲಿ ಬಂದು ಹೋದ್ಮೇಲೆ ಸುಖ ಐತ, ಶಾಂತಿ ಐತ, ನೆಮ್ಮದಿ ಐತೆ ಅಂತ ನನ್ನ ಎದುರುಗಡೆ ಕೇಳಿ, ಹಿಂದಗಡೆ ಏನ್ ಕೇಳೋದು? ನಾನು ಇಲ್ಲೇ ಕೂತೀನಿ, ಕೇಳಿ, ಯಾರನ್ನ ಕೇಳ್ತಾರೆ ಕೇಳ್ರಿ. ಇದೇ ಫಸ್ಟ್ ಬಂದಿರೋರು ಬೇಡ, ಎರಡನೇ ಸರಿ ಬಂದಿರೋರ್ನ ಕೇಳಿ, ಯಾರು ಬಂದಿದ್ದಾರೆ ಕೇಳಿ, ನನ್ನ ಹಿಂದೆ ಯಾರು ನಿಂತಾರ ಕೇಳಿ, ಅವ್ರು ಕೇಳಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡಿದ್ದೀನಿ ಅವ್ರ ಜೊತೆ ಮಾತಾಡೋದು. ಹೌದಾ? ಕೇಳಿ, ಯಾರನ್ನ ಕೇಳ್ತಾರೆ ನನ್ನ ಎದುರುಗಡೆ ಕೇಳಿ, ಹಿಂದೆಗಡೆ ಎಲ್ಲಾರಿಗೂ ಬಿಸಿ ಅನ್ನನೇ ಇಕ್ತಾರೆ ಅನ್ನತಕ್ಕಂಥದ್ದಲ್ಲ ಮಗ. ಜೀವನದಲ್ಲಿ ನಾವು ಹಿಂದೆ ತಿಂದಿದ್ದನ್ನ ನಾವು ಮರಿಬಾರ್ದು, ಮುಂದೆ ಬರೋದನ್ನ ನಾವು ನೆನೆಬಾರ್ದು. ನಮ್ಮ ಮೂಗಿನ ನೆರಕ್ ನಾವು ಹೆಂಗ್ ಬೇಕೋ ಅಂತ ಮೂಲೆಯಲ್ಲಿ ನಾಲ್ಗೆ ಅಂತ ಮಾತಾಡೋದು ಆಗಲ್ಲ. ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಇದೆಯಲ್ಲ, ನಾನು ದೇವರಲ್ಲ, ನನ್ನ ಆತ್ಮ ದೇವ. ಆ ದೇವರನ್ನ ನೋಡ್ಬೇಕು. ಇಲ್ಲಿಗೆ ಬರತಕ್ಕಂಥವ್ರಿಗೆ ನಾನು ಅವ್ರಿಗೆ ಒಳಗಡೆ ಇರತಕ್ಕಂಥ ದೇವ್ರನ್ನ ನೋಡಿ, ಕಾಣದೇ ಇರತಕ್ಕಂಥ ದೈವ ಕೈ ಮುಗಿಬೇಡಿ ಅಂತ ಹೇಳಿ. ಅವ್ರೊಳಗಡೆ ಒಂದು ದೇವರಿದೆ, ಎಲ್ಲ ಮನುಷ್ಯನಲ್ಲೇ ಇದೆ. ನನ್ನನ್ನ ಸಾಕಷ್ಟು ಜನ ಬರ್ತಾರೆ, ಅಮ್ಮ ನೀವು ದೇವ್ರ, ಅಮ್ಮ ನೀವು ಸ್ವಾಮೀಜಿ, ಅಮ್ಮ ನಿಮ್ ಲಕ್ಷಣ ದೇವ್ರ ತರ ಕಾಣುತ್ತೆ, ಅಮ್ಮ ನೀವು ಇಟ್ಗಿ ಭೀಮಾಂಬಿಕ ತರ ಕಾಣ್ತೀರಾ, ದತ್ತಡ್ಗಿ ಭಾಗಮ್ಮನ್ ತರ ಕಾಣ್ತೀರಾ, ನಿಮ್ಮ ರೂಪ, ನಿಮ್ಮ ಲಾವಣ್ಯ ಏನೇನೋ ಹೇಳ್ತಿರ್ತಾರೆ. ಅದು ಅವ್ರವ್ರ ಮನ್ಸಿಗೆ ಬಿಟ್ಟಿತ್ತು. ಮನ್ಸು ಮಂಗನಾಗೆ ಬುದ್ಧಿ ಕೆಡ್ಸುತ್ತೆ. ನನ್ಗೆ ಹೇಳೋರು ಹೇಳ್ತಾ ಇರ್ತಾರೆ, ನಾನು ಕೇಳ್ತೀನಿ, ಆದ್ರೆ ನಾನು ಯಾವ್ದೇ ಕಾರಣಕ್ಕೂ ದೇವ್ರಲ್ಲ, ಸ್ವಾಮೀಜಿ ಅಲ್ಲ, ಸನ್ಯಾಸಿ ಅಲ್ಲ, ಅವಧೂತಿ ಅಲ್ಲ, ಅಗೋರಿ ಅಲ್ಲ, ಸರ್ವೇ ಸಾಮಾನ್ಯವಾಗಿರತಕ್ಕಂಥವಳು ಅಷ್ಟೇ. ನನ್ನ ಕೈಲಾದ್ರೆ ಒಳ್ಳೇದ್ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ. ನೀವು ಅವಧೂತರು ಅಲ್ಲ, ದೈವ ಕೂಡ ಅಲ್ಲ, ಇದೆಲ್ಲ ಅಲ್ಲದೆ ಇದ್ದಂತ ನೀವು ಗದ್ಗೆನಲ್ಲಿ ಕುತ್ಕೊಂಡು ಯಾರೋ ಅನಾಮಿಕರು ಬರ್ತಾರೆ, ನಿಮ್ ಮುಂದೆ ಕುತ್ಕೊಂತಾರೆ, ನೀವು ಅವ್ರಿಗೆ ಸತ್ಯವನ್ನು ನುಡಿತೀರ. ಅದ್ರ ಬಗ್ಗೆ ಹೇಳೋದಾದ್ರೆ, ಗದ್ಗೆ ಬಗ್ಗೆ ಸಾವಿರಾರು ಕಿಲೋಮೀಟರ್ ಗದ್ಗೆ ಕೇಳೋದಕ್ಕೆ ಅಂತ ಹೇಳಿ ಬರ್ತಾರೆ ನಮ್ಮ ಭಕ್ತರಿಗೆ, ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನೋಡಿ, ಆಗಿನ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತು. ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಪಗಡೆ ಆಟ ಆಡೋದು. ಪಗಡೆ ಆಟ ಆಡಿದಾಗ ಗೆದ್ದಿದ್ ಯಾರು, ಕುತಂತ್ರ ಮಾಡಿದ್ ಯಾರು? ಆ ಯುದ್ಧದಲ್ಲಿ ಪಗಡೆ ತಾನೆ ಅದು. ಇವತ್ತು ಕೂಡ ಆಂಜನೇಯ ಕೂಡ ಪಗಡೆ ಆಡಿದಾನೆ, ರಾಘವೇಂದ್ರ ಸ್ವಾಮಿ ಪಗಡೆ ಆಡಿದ್ದಾರೆ. ಅವಧೂತರು ಇವರೆಲ್ಲ ಪಗಡೆ ತಾನೆ ಆಡಿದ್ರು. ಆ ಪಗಡೆ ಒಳಗಡೆ ಸಂಖ್ಯಾಶಾಸ್ತ್ರ ಅಂತ ಬರುತ್ತೆ, ಅದರೊಳಗಡೆ ದೈವವಾಣಿ ನುಡಿಯುತ್ತೆ. ಅದು ಅವರಿಗೆ ಮಾತ್ರ ಬರುತ್ತೆ. ಯಾರ ಒಂದು ಭಕ್ತಿ ಮಾರ್ಗದಲ್ಲಿ ಅವರ ಮನಸ್ಸು ಶಾಂತಿಯಾಗಿರುತ್ತೆ. ಮತ್ತೆ ಕೆಲವರು ಹೇಳ್ತಾರೆ ವಿರೋಧಿಗಳು, ನಾನ್ ಶುದ್ಧಿಯಾಗಿದ್ದೀನಿ, ನಾನ್ ಪೂಜೆ ಮಾಡ್ದಂಗ್ ಮಾಡ್ತೀನಿ, ನಾನು ಹೆಂಗ್ ಮಾಡ್ತೀನಿ. ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಭಗವಂತ ಒಲ್ಮೆ ಆಗ್ಬೇಕು. ನೋಡಿ, ನನ್ನ ರೂಪ ಹೀಗಿದೆ ಇವಾಗ, ಅದೇ ನಾನು ಈ ರೂಪ ಬಿಟ್ಟು ಮತ್ತೆ ನಾರ್ಮಲ್ ಆಗಿರ್ತೀನಿ, ಅವಾಗ ಬಂದು ನನ್ನ ನೋಡಿ. ನನಗೆ ಈ ರೂಪನೇ ಇರೋದಿಲ್ಲ. ನನ್ನ ಭಕ್ತರು ಯಾರನ್ನು ಕೇಳಿದ್ರು, ಕೆಲವು ಯೂಟ್ಯೂಬ್ ಬರ್ತಾ ಇದೆ, ಅದನ್ನ ನೋಡಿ ನಾನು ನಾರ್ಮಲ್ ಇರ್ತೀನಿ, ಅಷ್ಟು ಸತ್ಯ ಇರತಕ್ಕಂಥದ್ದು ಅಷ್ಟೇ. ದೇವ್ರ ಒಲ್ಮೆ ಯಾರಿಗಾಗುತ್ತೋ ಅವರಿಗೆ ದೇವಿ ರೂಪ ಬರುತ್ತೆ. ಯಾರಿಗೆ ದೇವರು ಒಲ್ಮೆ ಆಗಿರಲ್ವೋ ಅವ್ರ ಮುಖ ಲಕ್ಷಣ ಸಗಣಿ ಮುಖಕ್ಕೆ ತಿಕ್ಕೊಂಡ್ರು ಅವ್ರ ಲಕ್ಷ ಕಾಣಲ್ಲ ಅಷ್ಟೇ. ಕಡೆದಾಗಿ ಭಕ್ತರಿಗೆ ನಿಮ್ಮ ಕಡೆಯಿಂದ ಆಶೀರ್ವಾದ, ಯಾವ ಭಕ್ತರಿಗೆ ಆಶೀರ್ವಾದ ಮಾಡ್ಲಿ ಅಷ್ಟೇ ಸಾಕು. ಈಗ ಈ ಚಾನಲ್ ನೋಡೋರ್ಗೆಲ್ಲ ನೋಡೋರ್ಗು ಅವ್ರು ನಿಮಗೋಸ್ಕರನೇ ಕಾಯ್ತಾ ಇರ್ತಾರೆ. ಇನ್ನೊಂದು ವಿಶೇಷ ಏನಂದ್ರೆ, ಯಾವ ಸುಮಾರು ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನ ಮಾಡಿದೀವಿ, ಯಾವ್ದು ಕೂಡ ಸಕ್ಸಸ್ ಆಗಿಲ್ಲ. ರೇಣುಕಾ ದೇವಿ ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದಾಗ ಪ್ರತಿ ಎಪಿಸೋಡ್ ಕೂಡ
ಭಕ್ತರು ಬಹಳ ಆಸಕ್ತಿ ವಹಿಸಿ ನೋಡ್ತಾರೆ. ಅದಕ್ಕೆ ನಾವು ಪದೇ ಪದೇ ಈ ದೇವಸ್ಥಾನದ ಶಕ್ತಿ ಮಹಿಮೆಯನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಕಡೆದಾಗಿ ಭಕ್ತರಿಗೆ ನಾವು ಏನ್ ಹೇಳ್ತೀವಿ? ಕಡೆಯದಾಗ ಏನ್ ರೂಪಾಯಿ ಹೇಳಿ ಅದನ್ನೇ ಎಲ್ಲರೂ ಬಯಸ್ತಾರೆ. ನಾವು ಚಾನಲ್ ನೋಡೇ ಬಂದಿದ್ದು, ನಮ್ಮ ಹತ್ರ ಯಾವ ನಂಬರ್ ಇರ್ಲಿಲ್ಲ. ಒಂದಿನ ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೇಳ್ತಿದ್ದೆ, ಇವ್ರದೇ ಚಾನಲ್ ಬಂತು, ನೋಡಿದ್ದೇನೆ ಇದೇ ಮೊದಲನೇ ಸರಿ ನಾವು ಬರೋ ಭಕ್ತರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನಾನು ದೇವರಲ್ಲ. ಎಲ್ಲಾರು ಕೂಡ ಅವ್ರ ಮನಸ್ಥಿತಿ ಭಗವಂತನಲ್ಲಿ ಬರತಕ್ಕಂಥದ್ದು ಮನಸ್ಥಿತಿ ಸರಿಯಾಗಿ ಇಟ್ಕೊಂಡು ಯಾರು ಬರಲ್ಲ. ಎಂತ ಮಾತಾಡಿದ್ರೆ ಕಟ್ಟು ಸತ್ಯ. ನನ್ನನ್ನ ಪರೀಕ್ಷೆ ಮಾಡಕ್ಕೆ ಕೆಲವರು ಬರ್ತಾರೆ. ಇಲ್ಲಿ ಏನಾಗುತ್ತೆ, ಯಾಕೆ ನೀವು ಬಂದಿರ್ಲಿಲ್ವಾ? ಮತ್ತೆ ಕೆಲವರು ಇಲ್ಲಿ ಏನಾಗುತ್ತೆ, ಇದು ದೇವರು ದುಡ್ಡು ಹೆಂಗ್ ಸುಲಿಗೆ ಮಾಡ್ತಿರ್ತಾರೆ, ಹೆಂಗ್ ಟೋಪಿ ಹಾಕ್ತಿರ್ತಾರೆ ಇವ್ರು ಅನ್ನತಕ್ಕಂಥದ್ದು ಹುಡುಕ್ತಾ ಇರ್ತಕ್ಕಂಥದ್ದು. ಅದನ್ನ ಹುಡುಕ್ಬೇಡಿ. ನೀನ್ ಒಳಗಡೆ ಇರತಕ್ಕಂಥ ದೇವ್ರನ್ನ ಹುಡುಕೊಂಡು ಬನ್ನಿ, ನಾನ್ ನಿಮ್ ಜೊತೆ ಇರ್ತೇನೆ. ನಿಮ್ಮಲ್ಲಿ ಗುರಿ ಇಟ್ಕೊಂಡ್ ಬನ್ನಿ, ನಿಮ್ ಹಿಂದೆ ಗುರುವಾಗಿ ನಾನು ಇರ್ತೀನಿ. ಈ ಸಂಜೆ ನ್ಯೂಸ್ ಆಗಿರ್ಬೋತಕ್ಕಂಥದ್ದು, ಯಾರ್ಯಾರು ಈ ಒಂದು ಚಾನೆಲ್ ನ ವೀಕ್ಷಣೆ ಮಾಡ್ತಿದ್ದಾರೆ, ಯೂಟ್ಯೂಬ್ ಚಾನೆಲ್ ಅನ್ನ, ಇವ್ರಿಗೆಲ್ಲರಿಗೂ ಕೂಡ ಹೇಳೋದು ಇಷ್ಟೇ, ನೀವೆಲ್ಲ ನನ್ನ ಚಾನೆಲ್ ನೋಡಿದೀರಾ ಅಂತಂದ್ರೆ ನೀವು ನನ್ನ ಹುಡ್ಕೊಂಡ್ ಬಂದೇ ಬರ್ತೀರ. ಯಾವ್ದೇ ಕಾರಣಕ್ಕೂ ಹುಡ್ಕೊಂಡ್ ಬರಲ್ಲ ಅಂತ ಆಗ್ಲೂ ರಾತ್ರಿ ಕಾಡೇ ಕಾಡ್ತೀನಿ, ನೀವ್ ಬಂದೇ ಬರ್ತೀರಾ. ನೀವ್ ಬರ್ತೀರಿ, ನೀವು ಹಠ ಹಿಡ್ಕೊಂಡು ಕೂತ್ಕೊಳ್ಳಿ, ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡ್ದು ಹೋಗೋಣ ಅಂತ ನೀವ್ ಎಷ್ಟೇ ಹಠ ಮಾಡಿ, ಆದ್ರೆ ಒಂದಲ್ಲ ಒಂದ್ ದಿನ ಈ ತಾಯಿ ನಿಮ್ಗೆ ನೆನಪಾಗ್ತಾಳೆ. ನಂಬಿಕೆ ಇಟ್ಟಿ ತಾಯಿ ಮೇಲೆ ಭಾರ ಹಾಕಿ ಬನ್ನಿ. ಈ ಭೂಮಿ ಮೇಲೆ ವಿಜ್ಞಾನ ವೈದ್ಯಕೀಯ ಲೋಕಕ್ಕೆ ನಿಲುಕದ ಮತ್ತೊಂದು ಶಕ್ತಿ ಯಾವ್ದಾದ್ರು ಇದಿವೆ ಅಂದ್ರೆ ಅದುವೇ ದೈವ ಶಕ್ತಿ. ಅಂತಹ ದೈವ ಶಕ್ತಿ ಉಳ್ಳ ಮತ್ತೊಂದು ಕ್ಷೇತ್ರವಾಗಿ ಬೆಳೀತಾ ಇರುವಂತಹ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಕ್ಷೇತ್ರಕ್ಕೆ ಒಮ್ಮೆ ಬನ್ನಿ, ಆ ಪವಾಡ ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಇರಿ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ